ಹುಬ್ಬಳ್ಳಿಯ ಸಾಗರ್ ಕಾಲನಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಕಣ್ಣೊರೆಸುವ ತಂತ್ರ ನಡೆಯುತ್ತಿದೆಯೇ? ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ನಡೆಯುತ್ತಿರುವ ಸಿಸಿ ರಸ್ತೆ ಕಾಮಗಾರಿ ಈಗ ವಿವಾದಕ್ಕೆ ಈಡಾಗಿದೆ. ಕಾರ್ಪೊರೇಟರ್ ಎದುರೇ ಸ್ಥಳೀಯರು ಆಕ್ರೋಶ ಹೊರಹಾಕಿದ ಘಟನೆ ನಡೆದಿದೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಇಡೀ ಏರಿಯಾದ ನೀರು ಇಲ್ಲಿ ಆ ಲೈನಿಗೆ ಈ ಲೈನಿಗೆ ಎರಡು ಲೈನಿಗೆ ಬರ್ತೈತಿ. ಇದು ಏನ್ರಿ ಇದು ನೋಡ್ರಿ, ರೋಡ ಇಲ್ಲ ಮನ್ಯಾಗ ಕೆಲ್ಸ ಇತ್ತ ನಮ್ಗೆ ಬರಕ್ ಆಗುದಿಲ್ಲ ಅಂತ ಹೇಳ್ತಾರೆ. ಬರಕ್ ಆಗುದಿಲ್ಲ ಅಂದ್ಮೇಲೆ ಕಾರ್ಪೊರೇಟ್ ಎಲೆಕ್ಷನ್ ನಿಂದ್ರಾಕ್ ಹೋಗಬಾರ್ದು. ಯಾರು ಇಂಟ್ರೆಸ್ಟ್ ಇರ್ತಾರ ಅಂತಾರೆ ಕೊಡ್ಬೇಕು. ಈ ಬಿಜೆಪಿ ಅವ್ರು ಹೇಳುದು ಮಾತ್ರ ಬರೀ ಇದೆ, ಓಟ್ ಬೇಕಾದಾಗ ಅಷ್ಟು ಮನಿ ಬರ್ತಾರೆ. ನಾವು ಹಿಂದೂ ಮಂದಿ ಹಿಂದೂ ಓಟ್ ಹಾಕ್ರಿ, ಮುಸ್ಲಿಮರ ಓಟ್ ಹಾಕ್ರಿ ಅಂತ ಇದೊಂದು ಬಿಟ್ಟು ಬೇರೆ ಏನು ಹೇಳಂಗಿಲ್ಲ. ಕೆಲಸ ಮಾಡೋಂಗಿಲ್ಲ ಇವ್ರು. ಒಂದರ ಮಾಡ್ರಿ ಕೆಲಸ ಮೇಡಮ್ ಮಾಡ್ರಿ. ಹುಬ್ಬಳ್ಳಿಯ ಸಾಗರ ಕಾಲನಿ ನಿವಾಸಿಗಳ ಪಾಲಿಗೆ ರಸ್ತೆಗಳೆಂದರೆ ಅದು ನರಕಯಾತನೆ. ಪ್ರತಿ ಮಳೆಗಾಲದಲ್ಲಿ ಇಲ್ಲಿನ ರಸ್ತೆಗಳು ಕೆಸರು ಗದ್ದೆಯಂತಾಗಿ ಸಂಚಾರ ದುಸ್ತರವಾಗುತ್ತಿತ್ತು. ಈ ಸಮಸ್ಯೆಗೆ ಪರಿಹಾರ ನೀಡಲು ವಾರ್ಡ್ ಸದಸ್ಯೆ ಸೀಮಾ ಮೊಗಲಿಶೆಟ್ಟರ್ ಅವರು ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದಾರೆ. ಆದರೆ ಈಗ ಈ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತಿದೆ. ನೋಡಾಕ ರೋಡ್ ಏನ್ ಮಾಡಕತ್ತಾರ, ಏನ್ ಪ್ರೊಸೆಸ್ ಏನಿದೆ ನೋಡ್ರಲ್ಲ, ಏನ್ ಪ್ರೊಸೆಸ್ ಐತಿ ಮಾತಾಡಕತ್ತೀರಿ ನೀವು. ಏನು ಮಾತಾಡ್ತಾರಲ್ಲ ಕಾರ್ಪೊರೇಟರ್ ಆಗ್ಬೇಕಿತ್ರಿ ಸೊಕಳೆ ಮಹಿಳಾ ಇತ್ತು ಮಾತಾಡ್ತಿ ಹೇಳ್ರಿ ಹೇಳ್ರಿ ಕಾರ್ಪೊರೇಟರ್ ಆಗ್ಬೇಕಿತ್ರಿ ಸೊಕಳೆ ಮಹಿಳಾ ಇತ್ತು ಮಾತಾಡ್ತಿ ಹೇಳ್ರಿ ಹೇಳ್ರಿ ಕಾರ್ಪೊರೇಟರ್ ಆಗ್ಬೇಕಿತ್ರಿ ಸೊಕಳೆ ಮಹಿಳಾ ಇತ್ತು ಮಾತಾಡ್ತಿ ಹೇಳ್ರಿ ಹೇಳ್ರಿ. ಕಾಮಗಾರಿ ವೀಕ್ಷಣೆಗೆ ಬಂದಿದ್ದ ಕಾರ್ಪೊರೇಟರ್ ಸೀಮಾ ಮೊಗಲಿಶೆಟ್ಟರ್ ಅವರನ್ನು ಸ್ಥಳೀಯರು ಸುತ್ತುವರೆದು ಪ್ರಶ್ನಿಸಿದ್ದಾರೆ. ಅನುಸರಿಸಬೇಕಾದ ನಿಯಮಗಳನ್ನು ಗಾಳಿಗೆ ತೂರಿ ಕಳಪೆ ಮಟ್ಟದ ಕಾಮಗಾರಿ ಮಾಡಲಾಗುತ್ತಿದೆ. 6 ಇಂಚು ಇರಬೇಕಾದ ಕಾಂಕ್ರೀಟ್ ಆಳ ಕೆಲವು ಕಡೆ ಕೇವಲ 2 ರಿಂದ 3 ಇಂಚು ಮಾತ್ರ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದೇ ವೇಳೆ ಉಳಿದಿರುವ ಕಾಂಕ್ರೀಟ್ ಅನ್ನು ಪಕ್ಕದ ರಸ್ತೆಗೆ ಹಾಕಿ ಸರಿಪಡಿಸುವಂತೆ ನಿವಾಸಿಗಳು ಪಟ್ಟು ಹಿಡಿದರು. ಸ್ಥಳೀಯರು ಮತ್ತು ಕಾರ್ಪೊರೇಟರ್ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಅಂತಿಮವಾಗಿ ಜನರ ಆಕ್ರೋಶಕ್ಕೆ ಮಣಿದ ವಾರ್ಡ್ ಸದಸ್ಯೆ ಕಾಮಗಾರಿಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಕೂಡಲೇ ಗುತ್ತಿಗೆದಾರರ ಗಮನಕ್ಕೆ ತಂದು ಸರಿಪಡಿಸಲಾಗುವುದೆಂದು ಭರವಸೆ ನೀಡಿದರು. ಒಟ್ಟಿನಲ್ಲಿ ಸರ್ಕಾರಿ ಅನುದಾನ ಅರೆಬರೆ ಕಾಮಗಾರಿಗೆ ಬಳಕೆಯಾಗಿದೆ. ಜನರಿಗೆ ಬಾಳಿಕೆ ಬರುವಂತ ರಸ್ತೆ ಸಿಗಲಿ ಎಂಬುದು ಸಾಗರ ಕಾಲನಿ ನಿವಾಸಿಗಳ ಆಗ್ರಹವಾಗಿದೆ. ಫಂಡ್ ಎಷ್ಟು ಬೇಕಂದ್ರೆ ಮಾಡಿಸ್ರಿ, ಬೇಡ ಅಂದ್ರೆ ಬಿಡ್ರಿ ಅಂತ ಹೇಳ್ತಾರೆ. ನಾವು ಯಾಕಂತ ಕೇಳಿದ್ರೆ ನಮಗೇನು ಗೊತ್ತಿಲ್ಲ, ಎಲ್ಲ ನಮ್ಮ ಮನೆಯವ್ರು ಕೇಳ್ತಾರೆ. ಇಲ್ಲಿ ಇವ್ರ ಕಾರ್ಪೊರೇಟ್ರು ಇವ್ರ ಮನೆಯವ್ರ ಕಾರ್ಪೊರೇಟ್ರು ಗೊತ್ತಾಗತ್ತಿಲ್ಲ ನಮಗೆ. ಅವ್ರು ಕೂಡ ಮತ್ತೆ ಇನ್ನೊಬ್ರು ಇನ್ನು ಮೇಲಿಂದ ಅಲ್ರಿ, ಈ ಮೇಲಿಂದ ಅಲ್ಲ ಓಟ್ ಕೇಳಕ್ ಹೆಂಗ್ ಬಂದಿದ್ರಲ್ಲ ಈಗೂ ಬಂದ್ ಮಾಡ್ಬೇಕು ಅವ್ರಿ. ಈಗ ನಾವು 4 ಇಂಚಲ್ಲಿ ಹಾಕ್ಯಾರ ಅಂತಂದ್ರೆ ಅದಕ್ಕೆ ನಾವ್ ಏನ್ ಮಾಡ್ಬೇಕಂತ ಉದಾಹರಣೆ ಕೊಡ್ತಾರೆ. ಇವ್ರು ಎಂತ ಕಾರ್ಪೊರೇಟರ್ನು ನಮ್ಗಂತ್ರ ಗೊತ್ತಾಗ್ತಿಲ್ಲ. ಜನಸಾಮಾನ್ಯ ನೀವೇ ಹೇಳ್ಬೇಕು. ಇಲ್ಲ ಸಾಗರ ಕಾಲನಿ ಒಳಗೆ ತಳಗ್ ಮೂರಮ್ ಹಾಕ್ಬೇಕು, ಒಂದ್ ಟ್ರಕ್ ಮೂರಮ್ ಬಿಟ್ಟಿಲ್ಲ ಇಲ್ಲಿ. ಇವ್ರು ಅಂದ್ರೆ ಹಳೆ ಕಾಂಕ್ರೀಟ್ ಕಾರ್ಪೊರೇಟರ್ ನಮಗೆ ಇಲ್ಲಿ ಯೂಸ್ ಅಂದ್ರಿ ಇಲ್ಲ. ಯಾಕಂದ್ರೆ ಪಾಪ ಮೇಡಮ್ ಅವ್ರಿಗೆ ಏನು ಗೊತ್ತೇ ಇಲ್ಲ. ಅವ್ರ ಬದಲಿ ಅವ್ರ ಮನೆಯವ್ರ ಕಾರ್ಪೊರೇಟರ್ ಹೋಗೋದು ಭಾಳ ಅತ್ಯುತ್ತಮ ಇತ್ತಂದಿಂದ. ಇವರು ಬಿಜೆಪಿ ಅವ್ರು ಏನಂತಾರೆ, ಎಲ್ಲ ಕಡೆ ಬರೀ ಹಿಂದೂ ಮುಸ್ಲಿಂ ಗಲಭೆ ಎಬ್ಬಿಸೋದ ಆಗ್ತಿರೋದ ಕೆಲಸ. ನೋಡಿದ್ರೆ ಈಗ ನಾವು ತೋರ್ಸಾತೀವಲ್ಲ, ಇದೇ ಸೇಮೇ ಇವ್ರ ಕೆಲಸ ಎಲ್ಲ ಕಡೆ.